for more content. ಸುಮ್ಮ ದೇವರು ಏನು ಒಂದು ಜೀವನ ಕೊಟ್ಟಾನ, ಇದನ್ನು ಸಂತೋಷ ಪಡುವುದಷ್ಟೇ. ಅದಕ್ಕೆ ಜೀವನ ಅಂದ್ರೆ ಇಷ್ಟೇ ಕಲಿಯೋದು. ಒಂದು ಜ್ಞಾನ ಇರಬೇಕು. ಜ್ಞಾನ ಬೇಕಂದ್ರೆ ಒಂದಿಷ್ಟು ಗುರುಗಳ ಮಾತು ಕೇಳೋದು. ಐಶ್ವರ್ಯ ಬೇಕು ಅಂದ್ರೆ ಭಾವ ದೊಡ್ಡದು ಮಾಡೋದು. ಇದೆಲ್ಲವೂ ಐಶ್ವರ್ಯವೇ ದೇವನದು. ಒಂದಿಷ್ಟು ಮುಕ್ತಾವಸ್ಥೆ ಬೇಕಾಗಿತ್ತು ಅಂದ್ರೆ, ಜೀವನ ಮುಕ್ತನಾಗಿ ಬದುಕಬೇಕಾಗಿತ್ತಂದ್ರೆ, ಚಿಂತೆ ಇಲ್ಲದಂಗೆ ಬದುಕಬೇಕಾಗಿತ್ತಂದ್ರೆ, ದೇವರು ಏನು ಕೊಟ್ಟಾನ ಅದರಾಗ ಸಂತೋಷವಾಗಿ ಬದುಕುವುದು ಮನುಷ್ಯ ಅಷ್ಟೆ. ಜೀವನದ ಮೇಲೆ ಸ್ವಲ್ಪ ಸಣ್ಣ ಹೆಚ್ಚ ಕಡಿಮೆ ಆಗ್ತಿರ್ತಾವೆ. ಬರೇ ಕೊರತೆಗಳ ನೋಡಬಾರ್ದು. ಬರದಿಹುದರೆಣಿಕೆಯಲ್ಲಿ ಬಂದಿಹುದ ಮರೆಯದಿರು, ಗುರುತಿಸು ಒಳಿತಿರುವುದನ್ನು ಕೇಡುಗಳ ನಡುವೆ. ಬರೀ ಇಲ್ಲದಕ್ಕೆ ಭಾಳ ತಲೆ ಕೆಡಿಸ್ಕೋಬಾರ್ದು. ಈಗ ಪಾಲಕರು ಇರ್ತಾರೆ, ಏನ್ರಿ ನನ್ನ ಮಗ ಡಾಕ್ಟರ್ ಮಾಡ್ಬೇಕಂದೆ ಓದಲಿಲ್ಲ, ಇಂಜಿನಿಯರ್ ಮಾಡ್ಬೇಕಂದೆ ಓದಲಿಲ್ಲ, ಲಾಯರ್ ಮಾಡ್ಬೇಕಂತೆ ಓದಲಿಲ್ಲ, ಬರೀ ಹಳ್ಳ್ಯಾಗ ಕುಂತು ನೋಡ್ರಿ ಒಕ್ಕಲ್ತನ ಮಾಡ್ಕೊಂತಂತ ಮಕ್ಕಳಿಗೆ ಹಿಂಗೆ ಬೈಬಾರ್ದು. ಆತು ನೀವು ಓದಿಸಿ ಅಮೇರಿಕದಾಗ ಕಳಿಸಿದ್ರೆ ಏನು ಮಾಡ್ಬೋದಾಗಿತ್ತು? ನಿನಗೆ ಭಾಳ ಅಂದ್ರೆ ತಿಂಗಳಿಗೆ 1 ಲಕ್ಷ ರೂಪಾಯಿ ಕಳಿಸ್ತಿದ್ದು. ನಾವು ಹೆಂಗೆ ಜೀವನ ಕಟ್ಟೋದು ಅಂದ್ರೆ, ನನ್ನ ಮಗ ಓದಿ ಇಂಜಿನಿಯರ್ ಡಾಕ್ಟರ್ ಲಾಯರ್ ಆಗಿ ಅಮೇರಿಕಕ್ಕೆ ಹೋಗಲಿ ಅಂತ ಅಮೇರಿಕದಕ್ಕೆ ಕಳಿಸಿದ ತಂದೆ ಶ್ರೀಮಂತ ಅಂತಲ್ಲ. ರಾತ್ರಿ 9 ಆದ ಮೇಲೆ ಯಾವ ಮಗ ಬಂದು ನನ್ನ ಮಗ ಯಾವ ತಂದೆ ಜೊತೆಗೆ ರಾತ್ರಿ ಊಟ ತನ್ನ ಮಗ ಕುಂತು ಮಾಡ್ತಾನಲ್ಲ, ಆ ತಂದೆ ನಿಜವಾಗ್ಲೂ ಶ್ರೀಮಂತನೇ. ನನ್ನ ಮಗ ರಾತ್ರಿ ಊಟ ನನ್ನ ಜೊತೆಗೆ ಉಣ್ತಾನಲ್ಲ, ಉಣ್ಣುವಾಗ್ಯಪ್ಪ ಆರಾಮದಿಲ್ಲ ಅಂತ ಕೇಳ್ತಾನಲ್ಲ, ಇದಕ್ಕಿಂತ ದೊಡ್ಡದು ಏನು ಬೇಕು ಹೇಳಿ? ಏನೈತಿ ಅದನ್ನು ಒಪ್ಕೋ, ಇದ್ದಿದ್ದನ್ನು ಗೌರವಿಸು ಮೊದಲು. ಈಗ ನಮಗೊಂದು ಸಣ್ಣ ಬಿಳೆ ಕೂದಲು ಬರ್ತೈತಿ. ಒಂದು ಬಿಳೆ ಕೂದಲು ಬಂದ್ರೆ ಸಾಕು, ಹಂಗೆ ಆ ಕಡೆ ಈ ಕಡೆ ಕನ್ನಡಿಯಾಗ ನೋಡ್ತಿರ್ತೀವಿ ನಾವು. ಏನು ಅದನ್ನು ತೆಗೆದಿದ್ದು ಒಂದೇ ಬಂದೈತೆ, ಅದು ಇನ್ನೂ ಭಾಳ ಬಂದಿಲ್ಲ. ಒಂದೇ ಬಿಳೆ ಇಷ್ಟು ತಲೆ ತುಂಬ ದೇವ್ರ ಕರೆ ಕೂದಲ ಕೊಟ್ಟರು ನಮ್ಮ ಲಕ್ಷ ಅದ್ರ ಕಡೆ ಇಲ್ಲ, ಒಂದು ಬಿಳೆ ಕೂದಲ ಕಡೆ ಹೋಗ್ತಿರ್ತೈತಿ. ಅಲ್ಲಿ ಬಿಳೆ ಕೂದಲು ಬರಬಾರ್ದ ಹೆಂಗೆ? ಜೀವನದ ಮೇಲೆ ಮತ್ತು ವಯಸ್ಸಾದ ಮೇಲೆ ಬರೋದಲ್ಲ. ಈಗ ನೀವು ಊಟ ಮಾಡ್ತೀರಿ, ಊಟ ಮಾಡುವಾಗ ಮೊದಲು ರೊಟ್ಟಿ ಉಣ್ತೀರಿ, ಆಮೇಲೆ ಹೋಳಿಗೆ ಉಣ್ತೀರಿ, ಹುಗ್ಗಿ ಉಣ್ತೀರಿ, ಕೊನೆಗೆ ಏನು ಉಣ್ತೀರಿ? ಅನ್ನ ಉಣ್ತೀರಿ. ಅನ್ನ ಹೆಂಗಿರ್ತೈತೆ? ಅದು ಬೆಳಗಿರ್ತೈತಿ. ಅಂದ್ರೆ ನೀವು ಹೋದಾಗ ಅನ್ನ ಉಣ್ಣಾಕತ್ರು ಅಂದ್ರೆ ಊಟ ಮುಗ್ಯಾಕೆ ಬಂದೈತೆ ಅಂತ ತಿಳ್ಕೊಬೇಕು. ಮತ್ತು ತಲೆಯಾಗಿ ಬಿಳೆ ಕೂದಲು ಬಂದು ಅಂದ್ರೆ ಜೀವನ ಮುಗ್ಯಾಕೆ ಬಂದೈತೆ ಅಂತ ತಿಳ್ಕೊಬೇಕು. ಅಷ್ಟೇ, ಇದು ಜೀವನ, ಇದು ಅಷ್ಟೇ, ಇದು ಜೀವನ ಇದು. ಅದಕ್ಕೆ ಏನು ಇಲ್ಲದಕ್ಕೆ ನೀವು ಹಳ್ಳ್ಯಾಗ ಅನ್ನೋದಿಲ್ಲ, ಇಲ್ಲದ ಕೇಳಿ ಗಲ್ಲ ಬಡಿಸ್ಕೊಂಡ್ರೆ ಅನ್ನೋದಿಲ್ಲ. ಇಲ್ಲದ್ರ ಕಡೆ ತಲೆ ಕೆಡಿಸ್ಕೋಬೇಡ. ಏನು ದೇವರು ಕೊಟ್ಟಾನ ಅದನ್ನು ಆನಂದದಿಂದ ಅನುಭವಿಸು. ಇದು ಜೀವನ್ಮುಕ್ತ ಅವಸ್ಥೆ ಇದು. ಅದಕ್ಕೆ ಮನುಷ್ಯ ಈ ಪ್ರಪಂಚದೊಳಗೆ ಇರಬೇಕು, ಪರಮಾರ್ಥವನ್ನು ಬಿಟ್ಟಿರಬಾರ್ದು. ಅದು ಜೀವನ್ಮುಕ್ತ ಅವಸ್ಥೆ ಅನ್ನೋ ಮಾತು ಹೇಳಿ ಇಷ್ಟು ದೂರ ನಿಮ್ಮ ಹಿರಿಯರು ನಾನು ಒಲ್ಲೆ ಅಂದಿದ್ದೆ. ನಾನು ಪಾಪ ಅಲ್ಲಿಂದ ಒಂದು 4 ತಾಸು ಈ ಚಡ್ಚಣಕ್ಕೆ ಬರೋಕ್ಕೆ ಎಷ್ಟು ಟೈಮ್ ಬೇಕು, ಚಡ್ಚಣದಿಂದ ನಿಮ್ಮ ಊರಿಗೆ ಬರೋಕ್ಕೂ ಅಷ್ಟೇ ಟೈಮ್ ಹಿಡಿತೈತಿ. ಕೊಪ್ಪ ಟು ಚಡ್ಚಣ್ ಟು ಉಮ್ರಜ್ ಅಷ್ಟೇ ಹಿಡಿತೈತಿ. ಆದರೆ ನಿಮ್ಮೆಲ್ಲರ ಮನಸ್ಸು ನೋಡಿದ್ರೆ ದಣಿವು ಅನ್ನಿಸೋದಿಲ್ಲ. ಎಷ್ಟು ಖುಷಿ! ಏನು ದೇವರು ಬೇರೆ ಕಡೆ ಇಲ್ಲ. ಇಷ್ಟು ಕೆಸರಿನೊಳಗೂ ಕುಂತು 4 ಒಳ್ಳೆಯ ಮಾತುಗಳನ್ನು ಕೇಳುವ ಹಸನ್ ಮುಖಗಳದವಲ್ಲ, ಇದೆ ಅಲ್ಲೇ ಆ ಮುಖದೊಳಗೆ ದೇವರದನ್ನು ಬೇರೆ ಕಡೆ ಇಲ್ಲ ಇಲ್ಲಿ. ಮತ್ತು ನಿಮಗಿಷ್ಟು ಹೊಗಳ್ಕೊಂತಿದ್ರೆ ಸುಮ್ಮನೆ ಕೊಡ್ತೀರಿ, ಇಲ್ಲಾಂದ್ರೆ ಎದ್ದೆದ್ದು ಹೋಗೋರು ನೀವು ಅಷ್ಟೆ. ಏನು ಇಷ್ಟು ಸಂತೋಷವಾಗಿ ಪೂಜ್ಯರ ಮಾತುಗಳನ್ನು ಕೇಳಿದ್ರಿ, ನಮ್ಮ ಮಾತುಗಳನ್ನು ಕೇಳಿದ್ರಿ. ನಿಮಗೆಲ್ಲ ಒಳ್ಳೆಯದಾಗಲಿ, ಭಗವಂತ ಸದಾ ತಮಗೆ ಅನುಗ್ರಹ ಮಾಡಲಿ ಅಂತ ಹಾರೈಸಿ ನಮ್ಮ ಮಾತುಗಳನ್ನು ಮುಗಿಸ್ತಾರೆ.